Jai Shri Gurudev. This is Nandish, lecturer in biology, BGS PU College, Magadi. I hope you people are studying well. Students, today let us study about second chapter in class 12th biology, that is sexual reproduction in flowering plants. Okay? After that, reproduction in organisms ಆದಮೇಲೆ ಸೆಕೆಂಡ್ ಚಾಪ್ಟರ್ ಸೆಕ್ಸುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಯು ನೋ ಅಬೌಟ್ ಪ್ಲಾಂಟ್ಸ್. ಓಕೆ, ಇನ್ ಫಸ್ಟ್ ಇಯರ್ ಯು ಪೀಪಲ್ ಆರ್ ಲರ್ನ್ಡ್ ಅಬೌಟ್ ಪ್ಲಾಂಟ್ಸ್ ಕಿಂಗ್ಡಮ್. ಓಕೆ, ಪ್ಲಾಂಟ್ ಕಿಂಗ್ಡಮಲ್ಲಿ ಕಂಪ್ಲೀಟಾಗಿ ಮಾರ್ಫಾಲಜಿ ಆಫ್ ಪ್ಲಾಂಟ್ಸ್ನ ಓದಿದ್ದೀರಾ ಆ್ಯಂಡ್ ಪ್ಲ್ಯಾಂಟಲ್ಲಿ ಬರೋ ಎಲ್ಲ ಟೈಪ್ಸ್ ಕೂಡ ಓದಿದ್ದೀರಾ. ಓಕೆ, plant kingdom includes algae and bryophytes and pteridophytes and gymnosperm and angiosperm, right? Then out of all these members flowering ಅಂತ ತೋರಿಸೋದು ಯಾವುದು ಅಂದರೆ ಈ ಎಂಜಿಯೋಸ್ಪಮ್ ಮಾತ್ರ. ಕಂಪ್ಲೀಟಾಗಿ ಈ ಸೆಕ್ಸ್ಯುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಚಾಪ್ಟರ್ ಏನಾದ್ರು ನಿಮ್ಮ ಮೈಂಡಲ್ಲಿ ಬಂದರೆ ಕಂಪ್ಲೀಟಾಗಿ ಎಂಜಿಯೋಸ್ಪಮ್ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಬಿಕಾಸ್ ಇಟ್ ಬಿಯರ್ಸ್ ಫ್ಲವರ್ಸ್. ಎಂಜಿಯೋ ನಥಿಂಗ್ ಬಟ್ ಇಟ್ ಬಿಯರ್ಸ್ ಫ್ಲವರ್ಸ್. ಓಕೆ, ಇನ್ ದಿಸ್ ಚಾಪ್ಟರ್ ವಿ ಆರ್ ಸ್ಟಡಿಂಗ್ ಓನ್ಲಿ ರಿಗಾರ್ಡಿಂಗ್ ಇನ್ ಎಂಜಿಯೋಸ್ಪಮ್. ಓಕೆ, ಫಸ್ಟ್ ಥಿಂಗ್ ನಾವು ಕಾಮನ್ ಮ್ಯಾನ್ ಆಗಿ ನೋಡೋದಾದರೆ ಫ್ಲವರ್ ಈಸ್ ಎ ಫ್ಯಾಸಿನೇಟಿಂಗ್ ಆರ್ಗನ್ಸ್, ರೈಟ್, ಫಾರ್ ಅಸ್. ಓಕೆ, ಫ್ಲವರ್ ಈಸ್ ಎ ಫ್ಯಾಸಿನೇಟಿಂಗ್ ಆರ್ಗಾನ್ಸ್ ಫಾರ್ ಅಸ್. ಫ್ಲವರ್ ಅನ್ನೋದು ಅದ್ಭುತ ಸ್ಟ್ರಕ್ಚರ್ ಅದೊಂದು. ಓಕೆ, ಒಂದು ಪ್ಲ್ಯಾಂಟ್ ಬ್ಯೂಟಿಫುಲ್ಲಾಗಿ ಇರಬೇಕು ಅಂದರೆ ಕಾರಣ ಯಾವುದು ಅಂದರೆ ಈ ಫ್ಲವರ್. ಯಾಕಂದರೆ ಒಂದು ಕಂಪ್ಲೀಟ್ ಪ್ಲ್ಯಾಂಟಲ್ಲಿ ಫ್ಲವರ್ ಇಲ್ಲ ಅಂತ ಅಂದರೆ ಅದು ಕಂಪ್ಲೀಟ್ ಪ್ಲ್ಯಾಂಟೇ ಇನ್ಕಂಪ್ಲೀಟ್ ಆಗಿದೆ. ಯಾಕಂದರೆ ಒಂದು ಕಂಪ್ಲೀಟ್ ಪ್ಲ್ಯಾಂಟು ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ಕಾರಣ ಯಾರು ಅಂದರೆ ಈ ಫ್ಲವರ್. ಫ್ಲವರ್ ಈಸ್ ಎ ರಿಪ್ರೊಡಕ್ಟಿವ್ ಆರ್ಗಾನ್ಸ್ ಇನ್ ದ ಪ್ಲ್ಯಾಂಟ್. ಓಕೆ, ಈ ಫ್ಲವರ್ಸಲ್ಲಿ ಟೈಪ್ಸ್ ಆಫ್ ಫ್ಲವರ್ ನೋಡ್ತೀವಿ. ಇನ್ ಅಂಡರ್ ದಿಸ್ ಫ್ಲವರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ ಕಲರ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಟಲ್ಸ್ ಆ್ಯಂಡ್ ಟೈಪ್ಸ್ ಆಫ್ ಶೇಪ್ಸ್ ಆ್ಯಂಡ್ ಸೈಜ್ ಆಲ್ಸೋ ಪ್ರೆಸೆಂಟ್ ಇನ್ ದಿಸ್ ಫ್ಲವರ್. ಓಕೆ, ದೆನ್ ಆ್ಯಸ್ ಎ ಕಾಮನ್ ಮ್ಯಾನ್ ಆಗಿ ನೋಡೋದಾದರೆ ಫ್ಲವರ್ ಶೇರ್ ಎ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಲೈಫ್ ಆಫ್ ಹ್ಯೂಮನ್ ಬೀಯಿಂಗ್. ಓಕೆ, ನಮ್ಮ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಲೈಫಲ್ಲಿ ಫ್ಲವರ್ ಅನ್ನೋದು ಒಂದು ಒಳ್ಳೆ ವಿಭಿನ್ನ ಪಾತ್ರ ಹೊಂದಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾವು ಹುಟ್ಟಿದ ಮೇಲೆ ನೇಮಿಂಗ್ ಸೆರೆಮನಿ ಅಂತ ಮಾಡ್ತಾರೆ, ನಾಮಕರಣ ಅಂತ ಮಾಡ್ತಾರೆ. ಆ ನಾಮಕರಣ ಮಾಡೋಕ್ಕೂ ಒಂದು ಫ್ಲವರ್ ಇರಲೇಬೇಕು. ಒಂದು ಕಂಪ್ಲೀಟ್ ಫ್ಲವರ್ಸ್ ಡೆಕೋರೇಟಿಂದ ನಾವು ಮಾಡ್ತೀವಿ. ಆ್ಯಂಡ್ ಬರ್ತ್ಡೇ ಪಾರ್ಟೀಸಲ್ಲಿ ಮಾಡ್ತೀವಿ, ಡೆಕೋರೇಟ್ ಮಾಡ್ತೀವಿ. ಆ್ಯಂಡ್ ಮ್ಯಾರೇಜ್ ಸೆರೆಮನಿಲಿ ಕೂಡ ಯೂಸ್ ಮಾಡ್ತಾರೆ ಫ್ಲವರ್. ಓಕೆ, ಫ್ಲವರ್ಸ್ ಆರ್ ಲೈಕ್ ವಿ ಆರ್ ಗಾರ್ಲ್ಯಾಂಡ್ಸ್. ಓಕೆ, ಒಂದು ಮದುವೆ ಹಾರ ಹಾಕಬೇಕಾದ್ರೂ ಗಾರ್ಲ್ಯಾಂಡ್ಸ್ ಆಗಿ ಈ ಫ್ಲವರ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ ಇಂಡಿಯನ್ ಕಲ್ಚರ್ ವಿತೌಟ್ ಗಾರ್ಲ್ಯಾಂಡ್ಸ್ ದ ವೆಡ್ಡಿಂಗ್ಸ್ ಆರ್ ಇನ್ಕಂಪ್ಲೀಟ್. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಯಾವುದೇ ಒಂದು ಮದುವೆಯಲ್ಲಿ ಫ್ಲವರ್ಸ್ ಗಾರ್ಲ್ಯಾಂಡ್ಸ್ ಇಲ್ಲ ಅಂತ ಅಂದರೆ ಕಂಪ್ಲೀಟ್ ಆಗೋದು ಇನ್ಕಂಪ್ಲೀಟ್ ಆಗುತ್ತೆ. ಯಾವುದು? ವೆಡ್ಡಿಂಗ್. ಓಕೆ, ದೀಸ್ ಗಾರ್ಲ್ಯಾಂಡ್ಸ್ ಆರ್ ಓನ್ಲಿ ಮೇಡ್ ಅಪ್ ಆಫ್ ಫ್ಲವರ್ಸ್. ಓಕೆ, ಅಪಾರ್ಟ್ ಫ್ರಮ್ ದಟ್ ಟು ಎಕ್ಸ್ಪ್ರೆಸ್ ಅವರ್ ಲವ್ಸ್. ಇನ್ನು ಈ ಫ್ಲವರಲ್ಲಿ ಏನೇನು ಯೂಸ್ ಆಗುತ್ತೆ ಅಂದರೆ ಅಪಾರ್ಟ್ ಫ್ರಮ್ ದಟ್ ಟು ಎಕ್ಸ್ಪ್ರೆಸ್ ಅವರ್ ಲವ್, ಟು ಎಕ್ಸ್ಪ್ರೆಸ್ ಅವರ್ ಗ್ರ್ಯಾಟಿಟ್ಯೂಡ್. ಓಕೆ, ಈ ಫ್ಲವರ್ ಮುಖಾಂತರ ವಿ ಆರ್ ಆಲ್ ಎಕ್ಸ್ಪ್ರೆಸ್ ಅವರ್ ಲವ್ ಅಂದರೆ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ, ಮತ್ತು ವಿ ಆರ್ ಎಕ್ಸ್ಪ್ರೆಸ್ ಅವರ್ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಆಲ್ಸೋ ಲಾಸ್ಟ್ಗೆ ಕಂಪ್ಲೀಟಾಗಿ ಯಾರಾದರೂ ಎಕ್ಸ್ಪೈರ್ ಆದರೂ ಕೂಡ ಈ ಫ್ಲವರ್ನ ತಗೊಂಡು ಹೋಗ್ತಾರೆ. ಓಕೆ, ವಿ ಟೇಕ್ಸ್ ಫ್ಲವರ್ಸ್ ಅಲಾಂಗ್ ವಿತ್ ಅಸ್. ಓಕೆ, ನೋಡಿ, ಈ ಹುಟ್ಟಿದಾಗಿಂದ ಸಾಯೋವರೆಗೂ ಈ ಫ್ಲವರ್ಸು ಒಂದು ವಿಭಿನ್ನ ಪಾತ್ರ ಹೊಂದಿದೆ, ಒಂದು ಬ್ಯೂಟಿಫುಲ್ ಕಲರೇಷನ್ನ ಹೊಂದಿದೆ. ಓಕೆ, ದೆನ್ ಇಷ್ಟು ನಾವು ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡೋದಾದರೆ ಫ್ಲವರ್ಸ್ ಬಗ್ಗೆ ಹೇಳ್ಬೋದು. ಓಕೆ, ದೆನ್ ಫ್ಲವರ್ಸ್ ಈಸ್ ಮಾಡಿಫೈಡ್ ಶೂಟ್ ಮೀನ್ ಫಾರ್ ಸೆಕ್ಸ್ಯುಯಲ್ ರಿಪ್ರೊಡಕ್ಷನ್. ಕಂಪ್ಲೀಟಾಗಿ ಈ ಫ್ಲವರ್ ಅನ್ನೋ ಒಂದು ಪ್ಲ್ಯಾಂಟಲ್ಲಿ ಫ್ಲವರ್ ಏನಾಗಿ ಆ್ಯಕ್ಟ್ ಮಾಡುತ್ತೆ? ಇಟ್ ಈಸ್ ಎ ಸೈಟ್ ಆಫ್ ಸೆಕ್ಸ್ಯುಯಲ್ ರಿಪ್ರೊಡಕ್ಷನ್. ಓಕೆ, ಬಯಾಲಜಿಸ್ಟ್ ಕನ್ಸಿಡರ್ಡ್ ಫ್ಲವರ್ ಆ್ಯಸ್ ಎ ಮಾರ್ಫಾಲಜಿಕಲ್ ಆ್ಯಂಡ್
embryological marvel and site of the sexual reproduction. ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡೋದಾದರೆ ಫ್ಲವರ್ಸಿಂದ ತುಂಬ ಯೂಸ್ ಇದೆ. ಬಟ್ ಆ್ಯಸ್ ಎ ಬೊಟಾನಿಸ್ಟ್ ಆಗಿ ಯೋಚನೆ ಮಾಡೋದಾದರೆ ಇಟ್ ಈಸ್ ಎ ಸ್ಟ್ರಕ್ಚರಲ್ ಆ್ಯಂಡ್ ಎಂಬ್ರಿಯಾಲಜಿಕಲ್ ಮಾರ್ವೆಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ site of sexual reproduction for us as a botanist. Okay, it is all about introduction of the flowers. Okay, the flowers are the object of aesthetic or beauty. Aesthetic nothing but it is a beauty and ornamental and social and religious and cultural values. This is all about introduction of flowers. Okay, student, last year we are already studying about morphological study of flower, right? Okay, let us recall about morphological structure of flower. This is the structure of flower. A typical flower consisting of 4 important whorls. One complete flower ತಗೊಂಡೆ ಅದರಲ್ಲಿ 4 whorls ಇರುತ್ತೆ, namely calyx, corolla, androecium and gynoecium. Okay, calyx and corolla are the accessory whorl. ಕಂಪ್ಲೀಟ್ ಆಗೋದನ್ನ ಆಕ್ಸೆಸರಿ ವೋಲ್ ಅಂತ ಕರೀತಾರೆ. ಆಕ್ಸೆಸರಿ ವೋಲ್ ನಥಿಂಗ್ ಬಟ್ ಇಟ್ ಈಸ್ ಎ ನಾನ್ ಎಸೆನ್ಷಿಯಲ್ ಏನಕ್ಕೆ ಅಂದರೆ ಡು ನಾಟ್ ಪಾರ್ಟಿಸಿಪೇಟ್ ಇನ್ ದ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್. ಈ ಕ್ಯಾಲಿಕ್ಸ್ ಇರ್ಬೋದು, ಈ ಕರೋಲಾ ಇರ್ಬೋದು, ಈ ರಿಪ್ರೊಡಕ್ಷನ್ ಪಾರ್ಟಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಪಾರ್ಟಿಸಿಪೇಟ್ ಮಾಡಿರಲ್ಲ. ಓಕೆ, ದೆನ್ ಕ್ಯಾಲಿಕ್ಸ್ ಈಸ್ ದ ಫಸ್ಟ್ whorl and collection of the sepals. Here observe, here this is called sepals. What is the function of this sepals? This sepals is helps to protection of flower. ಫಾರ್ ಎಕ್ಸಾಂಪಲ್, ನೀವು ಒಂದು ಫ್ಲವರ್ನ ತಗೊಂಡು ಅದನ್ನು ಮೊಗ್ಗಾಗಿರುತ್ತೆ, ಆ ಮೊಗ್ಗಾಗಿ ನೋಡಿದಾಗ ಫುಲ್ ಕಂಪ್ಲೀಟ್ ಚಿಕ್ಕಗಿದ್ದಾಗ ನೋಡಿದಾಗ ಕಂಪ್ಲೀಟ್ ಸೆಪಲ್ಸ್, ಗ್ರೀನ್ ಕಲರ್ ಸೆಪಲ್ಸಿಂದ ಒಂದು ಕಂಪ್ಲೀಟ್ ಫ್ಲವರ್ ಪ್ರೊಟೆಕ್ಟ್ ಆಗಿರುತ್ತೆ. ಅದಕ್ಕೆ ನಾವು ಕ್ಯಾಲಿಕ್ಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಈ ಪ್ರೊಟೆಕ್ಷನ್ ಫಂಕ್ಷನ್ಗೆ ಯೂಸ್ ಆಗುತ್ತೆ. ಓಕೆ, ದೆನ್ ಕರೋಲಾ ಈಸ್ ದ ಸೆಕೆಂಡ್ whorl ಆ್ಯಂಡ್ ಈಸ್ ದ ಕಲೆಕ್ಷನ್ ಆಫ್ ಪೆಟಲ್ಸ್. ಕಂಪ್ಲೀಟಾಗಿ ಇವೆಲ್ಲ ಕಂಪ್ಲೀಟಾಗಿ ಅಟ್ರಾಕ್ಟಿವ್ ಪಾರ್ಟ್ ಇರುತ್ತಲ್ಲ, ಇದನ್ನು ನಾವು ನೋಡಿದ ತಕ್ಷಣ ಒಂದು ಫ್ಲವರ್ ಇದೆ ಅಂತ ಐಡೆಂಟಿಫೈ ಮಾಡೋದು ಯಾವುದರಿಂದ ಅಂದರೆ ಈ ಫ್ಲವರ್ ಪೆಟಲ್ಸಿಂದ. ಪೆಟಲ್ಸ್ ಈಸ್ ದ ಅಟ್ರಾಕ್ಟಿವ್ ಆರ್ಗನ್ಸ್. ಓಕೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಪೆಟಲ್ಸ್? ದಿಸ್ ಪೆಟಲ್ಸ್ ಹೆಲ್ಪ್ಸ್ ಟು ಫಾರ್ ಪಾಲಿನೇಷನ್. ಓಕೆ, ಪಾಲಿನೇಷನ್ಗೆ ಯೂಸ್ ಆಗುತ್ತೆ. ಓಕೆ, ಇಷ್ಟು ಏನು ನಾನ್ ಎಸೆನ್ಷಿಯಲ್ ಆರ್ ಆಕ್ಸೆಸರಿ ವೋಲ್ಸ್. ACCESSORY ಆಕ್ಸೆಸರಿ ವೋಲ್ಸ್ ಅಂತ ಹೇಳ್ತಾರೆ. ಯಾವುದನ್ನ? ಕ್ಯಾಲಿಕ್ಸ್ ಆ್ಯಂಡ್ ಕರೋಲಾ. CETಲಿ ಕೇಳ್ತಾರೆ ವಿಚ್ ಆರ್ ದ ಆಕ್ಸೆಸರಿ ವೋಲ್ಸ್ ಅಂತ ಕೇಳಿದಾಗ ಆಪ್ಷನ್ಸಲ್ಲಿ ಕ್ಯಾಲಿಕ್ಸ್, ಕರೋಲಾ, ಇನ್ನೂ 3 ಆಪ್ಷನ್ಸ್ ಇರುತ್ತೆ. ಬಟ್ ಕ್ಯಾಲಿಕ್ಸ್, ಕರೋಲಾ ಆರ್ ದ ಆಕ್ಸೆಸರಿ whorls of the flower. Why it is also called as accessory whorls? Because these structures do not participate in the process of reproduction process ಅಲ್ಲಿ ಅದು ಇನ್ಕ್ಲೂಡ್ ಆಗಲ್ಲ. ಯಾವುದು? ಈ ಕ್ಯಾಲಿಕ್ಸ್ ಆ್ಯಂಡ್ ಕರೋಲಾ ಕಂಪ್ಲೀಟಾಗಿ ಅದು ರಿಪ್ರೊಡಕ್ಷನಲ್ಲಿ ಇನ್ಕ್ಲೂಡ್ ಆಗಲ್ಲ, ಬಟ್ ಅದಕ್ಕೆ ರಿಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಇದು. ಓಕೆ, ದೆನ್ ನೆಕ್ಸ್ಟ್ ಆಂಡ್ರೋಜಿಯಮ್ ಈಸ್ ದ ಥರ್ಡ್ whorl ಆ್ಯಂಡ್ ಈಸ್ ದ ಕಲೆಕ್ಷನ್ ಆಫ್ ಸ್ಟೆಮನ್ಸ್ ಆ್ಯಂಡ್ ಇಟ್ ಆಸ್ ಇಂಡಿಕೇಟ್ಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಯಾವುದು ಅಂದರೆ ಈ ಆಂಡ್ರೋಜಿಯಮ್. ಓಕೆ, ಆಂಡ್ರೋಜಿಯಮ್ ಆ್ಯಂಡ್ ನೆಕ್ಸ್ಟ್ ಗೈನೋಜಿಯಮ್ ಈಸ್ ದ ಫೋರ್ತ್ whorl ಆ್ಯಂಡ್ ಈಸ್ ದ ಕಲೆಕ್ಷನ್ ಆಫ್ pistil and it is indicate as a female reproductive organs. Okay, both like androecium and gynoecium are known as essential whorl ಅಂತ ಹೇಳ್ತಾರೆ, because they are directly related with the reproduction. Okay, ಈ calyx and corolla are non-essential, but androecium and gynoecium are the essential whorls. Okay, these are about introduction of the flower. Okay, and additional information ಗಾಗಿ ಅಂದರೆ in the biggest flower in the world ಯಾವುದು ಅಂದರೆ ರಫ್ಲೇಶಿಯಾ ಆರ್ನಾಲ್ಡಿ. ಇದು ಕಂಪ್ಲೀಟಾಗಿ ನಿಮ್ಮ ಸಿಲೆಬಸ್ ಇಲ್ಲ,
ಕಾಮನ್ ಆಗಿ ಹೇಳ್ತಾ ಇರೋದು ಇಡೀ ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಫ್ಲವರ್ ಯಾವುದು ಅಂದರೆ ರಫ್ಲೇಶಿಯಾ. ಓಕೆ, ರಫ್ಲೇಶಿಯಾ ಅರ್ನಾಲ್ಡಿ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಫೌಂಡ್ ಇನ್ ಇಂಡೋನೇಷಿಯಾದಲ್ಲಿ ಇದೆ. ಓಕೆ, ಆ್ಯಂಡ್ ಸ್ಮಾಲೆಸ್ಟ್ ಫ್ಲವರ್ ಯಾವುದು ಅಂದರೆ ವಾಟರ್ ಮಿಲ್. ಸ್ಮಾಲೆಸ್ಟ್ ಫ್ಲವರ್ ಯಾವುದು ಅಂದರೆ ವಾಟರ್ ಮಿಲ್. ಇವೆಲ್ಲ ಅಡಿಷನಲ್ ಇನ್ಫಾರ್ಮೇಷನ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್ ಆಫ್ ಫ್ಲವರ್ ಆ್ಯಂಡ್ ಮಾರ್ಫಾಲಜಿಕಲ್ ಇಂಟ್ರೊಡಕ್ಷನ್ ಆಫ್ ದ ಫ್ಲವರ್. ಓಕೆ students, next in this chapter, the study of sexual reproduction in flowering plants includes pre-fertilization structure and events. Okay, we are discussing about pre-fertilization structure and events and post-fertilization structure and events. Okay, under this pre-fertilization events includes male reproductive organs and female reproductive organs and pollination and fertilization. Okay, these topics covered in this pre-fertilization concept. Then post fertilization includes development of endosperms and development of embryo, whether it is dicot and monocot. And finally we are discussing about seeds. Okay, under this, regarding this concept covered as sexual reproduction in flowering plants. Okay, then let us discussing about pre-fertilization. Okay, under this pre-fertilization structure and events, the flower bears male reproductive organs called androgyne. Okay, under this male reproductive organs, nothing but it is androgyne, ANDROECIUM, androgyne, and female reproductive organs called gynoecium. Okay, these are the main structure involved in pre-fertilization events. Okay, one complete flower life cycle ಅಲ್ಲಿ pre-fertilization and fertilization and post-fertilization ಅಂತ ಕಂಪ್ಲೀಟ್ ಸೈಕಲ್ ಇವೆಂಟ್ಸ್ ಇರುತ್ತೆ. ಓಕೆ, ಒಂದು ಕಂಪ್ಲೀಟ್ ಫ್ಲವರ್ ಒಂದು ಮೊಗ್ಗಿಯಿಂದ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಫ್ಲವರ್ ಆಗಿ ಅರಳೋಕ್ಕೂ ಈ ಮಧ್ಯೆ ಇರೋ ಪ್ರೋಸೆಸ್ನ ನಾವು ಪ್ರೀ ಮತ್ತು ಫರ್ಟಿಲೈಸೇಷನ್ ಆ್ಯಂಡ್ ಪೋಸ್ಟ್ ಫರ್ಟಿಲೈಸೇಷನ್ ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ಡಿಸ್ಕಸ್ಡ್ ಅಬೌಟ್ ಸ್ಟೇಮನ್ಸ್. ಓಕೆ, ಸ್ಟೇಮನ್ ಇಟ್ ಈಸ್ ಎ ಮೈಕ್ರೋಸ್ಪೊರಾಂಜಿಯಮ್ ಆ್ಯಂಡ್ ಪೋಲನ್ ಗ್ರೈನ್ಸ್ ಡಿಸ್ಕಸ್ ಮಾಡ್ಬೋದು ಇದರಲ್ಲಿ. ಯಾವುದರಲ್ಲಿ? ಸ್ಟೇಮನ್. ಓಕೆ, ಸ್ಟೇಮನ್ ದ ಆಂಡ್ರೋಜಿಯಮ್ ಕನ್ಸಿಸ್ಟಿಂಗ್ ಆಫ್ whorl of stamens representing the male reproductive organs. ಓಕೆ, ಈ ಸ್ಟೇಮನ್ನು ಯಾವುದನ್ನು ಇಂಡಿಕೇಟ್ ಮಾಡುತ್ತೆ? ಇಟ್ ಇಂಡಿಕೇಟ್ಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗಾನ್ಸ್. ಮೇಲ್ ರಿಪ್ರೊಡಕ್ಟಿವ್ ಆರ್ಗಾನ್ಸ್ ಇನ್ ದ ಫ್ಲವರ್ಸ್ ಯಾವುದು ಅಂದರೆ ಈ ಸ್ಟೇಮನ್. ಓಕೆ, ದೆನ್ ಈ ಸ್ಟೇಮನ್ ಈಸ್ ಎ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್ ಆ್ಯಂಡ್ ಕನ್ಸಿಸ್ಟಿಂಗ್ ಆಫ್ ಟೂ ಪಾರ್ಟ್ಸ್, ನೇಮ್ಲಿ ಲಾಂಗ್ ಆ್ಯಂಡ್ ಸ್ಲೆಂಡರ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್, ನಥಿಂಗ್ ಬಟ್ ಫಿಲಮೆಂಟ್. ಇದರಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಈ ಫ್ಲವರಲ್ಲಿ ಕಂಪ್ಲೀಟಾಗಿ ಏನಿದೆ? ಸ್ಟೇಮನ್. ಓಕೆ, ಸ್ಟೇಮನ್ ಇನ್ಕ್ಲೂಡ್ಸ್, ಇಲ್ಲೇ ನೋಡಿ, ಸ್ಟೇಮನ್ ಇನ್ಕ್ಲೂಡ್ಸ್ ಆಂಥರ್ ಆ್ಯಂಡ್ ಫಿಲಮೆಂಟ್ ಆ್ಯಂಡ್ ಲಾಕ್ಯುಲೆ. ಓಕೆ, ಸಾರಿ, ಆಂಥರ್ ಆ್ಯಂಡ್ ಫಿಲಮೆಂಟ್. ಓಕೆ, ಇಟ್ ಈಸ್ ಆಂಥರ್ ಸ್ಟ್ರಕ್ಚರ್. ಓಕೆ, ಇಲ್ಲಿ ನೋಡಿ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನು ಆಂಥರ್ ಅಂತ ಹೇಳ್ತಾರೆ. ಈ ಆಂಥರ್ ಕೆಳಗಡೆ ಈ ಲಾಂಗ್ ಸ್ಪ್ಲೆಂಡರ್ ಸ್ಟ್ರಕ್ಚರ್ ಇರೋದು ಫಿಲಮೆಂಟ್. ಓಕೆ, stamens is the male reproductive part of the flower and consisting of two parts, namely long and slender stalk, nothing but it is filament. Okay, ಫಿಲಮೆಂಟ್ ಅಂತ ಹೇಳ್ತಾರೆ ನೋಡಿ. ಈ ಸ್ಟಾಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನು ಫಿಲಮೆಂಟ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಟರ್ಮಿನಲ್ ಆಂಥರ್, ಒಂದು ಆಂಥರ್ ಇರುತ್ತೆ. ಇದನ್ನು ಕಂಪ್ಲೀಟಾಗಿ ಇದನ್ನು ಏನಂತ ಹೇಳ್ತಾರೆ ಅಂದರೆ ಸ್ಟೇಮನ್ ಅಂತ ಹೇಳ್ತಾರೆ. ಸ್ಟೇಮನ್ ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಓಕೆ,
ದ ಪ್ರಾಕ್ಸಿಮಲ್ ಎಂಡ್, ಇವಾಗ ನೋಡಪ್ಪ ಸಿಂಪಲ್ ಆಗಿ ಈ ಆ್ಯಂಟೀರಿಯರ್ ಎಂಡಲ್ಲಿ ಏನು ಈ ಸ್ಟಾಕ್ ಲೈಕ್ ಯಾವುದೋ ಫಿಲಮೆಂಟು ಆ್ಯಂಥರ್ಗೆ ಕನೆಕ್ಟ್ ಆಗಿದೆ. ಈ ಕನೆಕ್ಟ್ ಆಗಿರೋ ಪೋರ್ಷನ್ ನಾವು ಕನೆಕ್ಟಿವ್ ಅಂತ ಹೇಳ್ತಾರೆ. ಓಕೆ, ಕನೆಕ್ಟ್ ಆಗಿರೋ ಪೋರ್ಷನ್ಗೆ ಏನಂತ ಹೇಳ್ತಾರೆ? ಕನೆಕ್ಟಿವ್. ಓಕೆ, ದೆನ್ ಈ ಆ್ಯಂಟೀರಿಯರ್ ಎಂಡಲ್ಲಿ ಆ್ಯಂಥರ್ಗೆ ಕನೆಕ್ಟ್ ಆಗಿದೆ ಯಾವುದು? ಈ ಫಿಲಮೆಂಟು. ಬಟ್ ಪೋಸ್ಟೀರಿಯರ್ ಎಂಡಲ್ಲಿ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂದರೆ ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್ ಈಸ್ ಅಟ್ಯಾಚ್ಡ್ ಟು ದ ಥಲಾಮಸ್ ಆರ್ ದ ಇನ್ ಸೋಮ್ ಫ್ಲವರ್ಸಲ್ಲಿ ದ ಪೆಟಲ್ಸ್ ಆಫ್ ದ ಫ್ಲವರ್. ಓಕೆ, ಅಬ್ಸರ್ವ್ ಮಾಡಿ, ಈ ಆ್ಯಂಟೀರಿಯರ್ ರೀಜನಲ್ಲಿ ಈ ಫಿಲಮೆಂಟ್ ಇರೋದು ಒಂದು ಆ್ಯಂಥರ್ಗೆ ಕನೆಕ್ಟ್ ಆಗಿದೆ. ಆ್ಯಂಡ್ ಪೋಸ್ಟೀರಿಯರಲ್ಲಿ ಒಂದು ಥಲಾಮಸ್ಗೆ ಕನೆಕ್ಟ್ ಆಗಿರುತ್ತೆ ಕೆಲವೊಂದು ಫ್ಲವರ್ಸಲ್ಲಿ. ಇನ್ನೊಂದು ದೀಸ್ ಫಿಲಮೆಂಟ್ಸ್ ಆರ್ ಅಟ್ಯಾಚ್ಡ್ ಟು ಪೆಟಲ್ಸ್ ಸಹ ಅಟ್ಯಾಚ್ ಆಗಿರುತ್ತೆ. ಓಕೆ, ಅದನ್ನೇ ಇಲ್ಲಿ ಹೇಳಿರೋದು. ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್ ಈಸ್ ಅಟ್ಯಾಚ್ಡ್ ಟು ದ ಥಲಾಮಸ್ ಆರ್ ದ ಸೋಮ್ ಕೇಸಸ್ ದೀಸ್ filaments are attached to the petals of the flower. Okay, then next, the typical anther is bilobed structure. Observe ಮಾಡಿ, ಇದು ಒಂದು ಕಂಪ್ಲೀಟ್ ಆಂಥರ್. ಓಕೆ, ಈ ಆಂಥರ್ನ ಹಿಂಗೆ ಆಂಥರ್ ಅಂತ ಇರುತ್ತೆ, ಇದು ಸ್ಟಾಕು. ಈ ಆಂಥರ್ನ ಕಂಪ್ಲೀಟಾಗಿ ಕ್ರಾಸ್ ಸೆಕ್ಷನ್ ಆಗಿ ಏನಾದರೂ ನಾವು ನೋಡಿದಾಗ we have to cut in cross section. We observed as a 4-lobed structure. Okay, 4-lobed structure ಸಿಗುತ್ತೆ. A typical anther is a bilobed structure. Okay, ಈ ಥರ ಬೈಲೋಬ್, 1 ಲೋಬ್ ಆ್ಯಂಡ್ 2 ಲೋಬ್, ಈ ಥರ ಬೈಲೋಬಡ್ ಸ್ಟ್ರಕ್ಚರ್ ನಮಗೆ ಕಾಣುತ್ತೆ. ಓಕೆ, ಎ ಟಿಪಿಕಲ್ ಆಂಥರ್ ಈಸ್ ಎ ಬೈಲೋಬಡ್ ವಿತ್ ಈಚ್ ಲೋಬ್ ಹ್ಯಾವಿಂಗ್ ಎ 2 ಥೀಕಾ ಆ್ಯಂಡ್ ದೇ ಆರ್ ಡೈಥೀಕಸ್. ಯಾಕಂದರೆ ಇವಾಗ ಈಚ್ ಲೋಬಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ 1 ಲೋಬ್ ಆ್ಯಂಡ್ 2 ಲೋಬ್. ಈ 1 ಲೋಬಲ್ಲಿ ಈಚ್ ಲೋಬಲ್ಲಿ 2 ಥೀಕಲ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, 1 ಟೋಟಲಿಗೆ 4 thecal structure. Okay, a typical anther is bilobed with each lobe having 2 theca and they are also called as, hence it is called as dithecous flower anther. And the bilobed nature of the anther is very distinct in transverse section. Okay, then the anther has a 4 microsporangia. ನೋಡಿ, ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. In this diagram, this anther consisting of bilobed structure. Under this bilobed structure, each lobe having a 2 theca, and this bilobed nature of anther is very distinct in the transverse section. Each anther has a 4 microsporangia. Okay, ಇದರ ನೋಡಿ, ಈಚ್ ಲೋಬಲ್ಲಿ 2 ಸ್ಪೊರಾಂಜಿಯಾ ಇದೆ. ಓಕೆ, anther has a 4 microsporangia. It is located at the corner. Okay, ಒಂದು ಕಂಪ್ಲೀಟ್ ಆಗಿ ಅಬ್ಸರ್ವ್ ಹಿಯರ್. ಇದು ಇಟ್ ಈಸ್ ಅ ಟೈಪ್ ಆಫ್ ಆಂಥರ್. ದಿಸ್ ಆಂಥರ್ ಕನ್ಸಿಸ್ಟಿಂಗ್ ಆಫ್ 4 ಮೈಕ್ರೋಸ್ಪೊರಾಂಜಿಯಾ ಇನ್ ಈಚ್ ಸೈಡ್ ಆಫ್ ದ ಕಾರ್ನರ್. ಈ ಕಾರ್ನರಲ್ಲಿ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇದೆ? 4 microsporangia. It is a typical structure of the anther. Anther has a 4 microsporangia located at the corner, which 2 in each lobe. ನೋಡಿ, 2 in each lobe. Okay, then the microsporangia develop further and become pollen sac. ಈ microsporangia, okay, each structure microsporangia develop become into pollen sacs ಆಗಿ ಡೆವಲಪ್ ಆಗುತ್ತೆ. ದೆನ್ ದೀಸ್ pollen sacs ಆರ್ ಪ್ಯಾಕ್ಡ್ ವಿತ್ ದ pollen grains. ಓಕೆ, ಈಚ್ pollen sacsಲ್ಲಿ ಏನಿರುತ್ತೆ? ನಂಬರ್ ಆಫ್ pollen sacs ಇರುತ್ತೆ. ಓಕೆ, ಇದನ್ನು ನೋಡಿ, ಈ ಥರ ಒಳಗಡೆ ಎಷ್ಟು ಸೆಲ್ಸ್ ಸ್ಟ್ರಕ್ಚರ್ ಥರ pollen sacs ಇರುತ್ತೆ. ದೀಸ್ pollen sacs ಆರ್ ಪ್ಯಾಕ್ಡ್ ವಿತ್ ದ pollen grains. ಓಕೆ, understood?
This is all about introduction of the microsporangium stamens. Okay, stamens includes anther and filament. This anther and filaments connected by connectives. Okay, in anterior structure the filament will be connected with the anther, and basal structure or proximal filament connected to thalamus or petals of the flower. Okay students, next let us discuss about structure of microsporangium or transfer section of anther. This is very important question for 3 marks and 5 marks. Okay, 3 marks ಗಾದರೂ ಕೇಳ್ಬೋದು, 5 marks ಗಾದರೂ ಕೇಳ್ಬೋದು. ರೈಟ್ ಎ ನೋಟ್ ಆನ್ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಂತ ಆದರೂ ಕೇಳ್ಬೋದು, ಇಲ್ಲ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ TS ಆಫ್ ಆಂಥರ್ ಅಂತಾದರೂ ಕೇಳ್ಬೋದು. ಓಕೆ, ಇಯರ್ ದ ಮೈಕ್ರೋಸ್ಪೊರಾಂಜಿಯಂ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಆರ್ ಆಂಥರ್. ಓಕೆ, microsporangium are anther surrounded by 4 wall layers, namely epidermis, endothelium and middle layer. Okay, this is the structure of this is the brief structure of anther. Okay, here in this anther outer layer nothing but it is ಏನಂತಾರೆ ಎಪಿಡರ್ಮಿಸ್. ಓಕೆ, ಈ ಲೇಯರ್ನ ಎಪಿಡರ್ಮಿಸ್ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಆಂಥರ್ ಈಸ್ ಎ ಬೈಲೋಬ್ಡ್ ಸ್ಟ್ರಕ್ಚರ್. ಓಕೆ, ದೆನ್ ಔಟರ್ ಲೇಯರ್ ನಥಿಂಗ್ ಬಟ್ ಇಟ್ ಈಸ್ ಎಪಿಡರ್ಮಿಸ್. ಓಕೆ, ಬಿಲೋ ದ ಎಪಿಡರ್ಮಿಸ್ ಪ್ರೆಸೆನ್ಸ್ ಆಫ್ ಅನದರ್ ಲೇಯರ್ಸ್ ನಥಿಂಗ್ ಬಟ್ ಯಾವುದು ಎಂಡೋಥೀಶಿಯಮ್. ಓಕೆ, ಇದು ಎಪಿಡರ್ಮಿಸ್ ಆದರೆ ಬಿಲೋ ದ ಎಪಿಡರ್ಮಿಸ್ ಪ್ರೆಸೆನ್ಸ್ ಆಫ್ ದ ಲೇಯರ್ ನಥಿಂಗ್ ಬಟ್ ಎಂಡೋಥೀಶಿಯಮ್. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಬಿಲೋ ದ ಎಂಡೋಥೀಶಿಯಮ್ ಪ್ರೆಸೆನ್ಸ್ ಆಫ್ ದ ಮಿಡಲ್ ಲೇಯರ್. ಇನ್ನೊಂದು ಲೇಯರ್ ಸೆಲ್ಸ್ ಬರುತ್ತೆ, ಅದನ್ನು ಮಿಡಲ್ ಲೇಯರ್ ಅಂತ ಹೇಳ್ತಾರೆ. ಈ ಥರ ಎಲ್ಲ 4 ಕಾರ್ನರ್ಸಲ್ಲೂ ಇರುತ್ತೆ. ಅದಾದಮೇಲೆ ಒಂದು ಸ್ಟ್ರಕ್ಚರ್ ಬರುತ್ತೆ, ಸ್ಟ್ರಕ್ಚರಲ್ ಲೇಯರ್ಸ್ ಬರುತ್ತೆ, ಅದನ್ನು ಟ್ಯಾಪೆಟಮ್ ಅಂತ ಹೇಳ್ತಾರೆ. ಓಕೆ, ಟ್ಯಾಪೆಟಮ್. ಓಕೆ, ಇದನ್ನು ಕಂಪ್ಲೀಟ್ ಕ್ರಾಸ್ ಸೆಕ್ಷನ್ ಆಫ್ ದ ಆಂಥರ್. ಓಕೆ, ದಿಸ್ ಮೈಕ್ರೋಸ್ಪೊರಾಂಜಿಯಮ್ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್, ನೇಮ್ಲಿ ಎಪಿಡರ್ಮಿಸ್, ಎಂಡೋಥೀಶಿಯಮ್ ಆ್ಯಂಡ್ middle layers, and below the middle layers presence of nutritive cells or tissue, nothing but it is called tapetum. Okay, then the outer 3 walls layers are protective in ಫಂಕ್ಷನ್. ಏನಪ್ಪ ಮಾಡುತ್ತೆ ಈ ಕಂಪ್ಲೀಟ್ ಈಗ 3 ವಾಲ್ಸ್ ಅಂತ ಹೇಳಿದೆ, ಎಪಿಡರ್ಮಿಸ್, ಎಂಡೋಥೀಶಿಯಮ್ ಆ್ಯಂಡ್ ಮಿಡಲ್ ಲೇಯರ್ಸ್. ದೀಸ್ 3 ಲೇಯರ್ಸ್ ಆರ್ ದ ಪ್ರೊಟೆಕ್ಟಿವ್ ಫಂಕ್ಷನ್ಸ್ ಆಫ್ ದ ಆಂಥರ್. ಕಂಪ್ಲೀಟಾಗಿ ಏನು ಮಾಡುತ್ತೆ, ಒಂದು ಆಂಥರ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ದ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್ ಆ್ಯಂಡ್ ಆಲ್ಸೋ ಹೆಲ್ಪ್ ಇನ್ ಡಯಸೆನ್ಸ್ ಆಫ್ ದ ಆಂಥರ್ ಟು ರಿಲೀಸ್ ದ ಪೋಲನ್ ಗ್ರೈನ್ಸ್. ಏನಿಲ್ಲ, ಡಹಿಸೆನ್ಸ್ ಅಂದರೆ ಬರ್ಸ್ಟಿಂಗ್. ಓಕೆ, ಬರ್ಸ್ಟ್ ಮಾಡೋದು. ಏನನ್ನ ಬರ್ಸ್ಟ್ ಮಾಡುತ್ತೆ, ಕಂಪ್ಲೀಟಾಗಿ ಈ ಆಂಥರ್ ಒಳಗಡೆ ಇರೋ ಪೋಲನ್ ಗ್ರೇನ್ಸ್ನ ಕಂಪ್ಲೀಟಾಗಿ ಬರ್ಸ್ಟ್ ಮಾಡೋದು ಯಾರು ಅಂದರೆ ಈ 3 ಲೇಯರ್ಸ್. ಓಕೆ, ದ ಔಟರ್ 3 ವಾಲ್ಸ್ ಲೇಯರ್ಸ್ ಆರ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್ ಆ್ಯಂಡ್ ಹೆಲ್ಪ್ ಇನ್ ಡೈಸೆನ್ಸ್ ಆಫ್ ದ ಆಂಥರ್ ಟು ರಿಲೀಸ್ ದ ಪೋಲನ್ ಗ್ರೇನ್ಸ್. ಓಕೆ, ದೆನ್ ಫಾರ್ಮ್ ಪೋಲನ್ ವಾಲ್. ಅದೇ ಪೋಲನ್ ವಾಲ್ ಅಂದರೆ ಎಪಿಡರ್ಮಿಸ್ ಇರ್ಬೋದು, ಎಂಡೋಥೀಶಿಯಮ್ ಇರ್ಬೋದು. ಈ ಮಿಡಲ್ ಲೇಯರ್ಸ್ ಸೆಕ್ರೀಟ್ಸ್ ಕ್ಯಾಲೇಸ್ ಎಂಜೈಮ್ and secretes oil coating cover over pollen grains, that is called pollen kit. 1 marks question, define pollen kit ಅಂತ ಕೇಳ್ಬೋದು. pollen kit nothing but the pollen wall secretes oil coating over pollen grains. It is called pollen kit. ಇಟ್ ಪ್ರೊಟೆಕ್ಟ್ಸ್ ಫ್ರಮ್ UV ರೇಡಿಯೇಷನ್. ಏನು ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ UV ಅಲ್ಟ್ರಾವೈಲೆಟ್ ರೇಡಿಯೇಷನ್, ಈ ಸನ್ನಿಂದ ಬರೋ ಅಲ್ಟ್ರಾವೈಲೆಟ್ ರೇಡಿಯೇಷನಿಂದ ಈ ಆ್ಯಂಥರ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಆ್ಯಂಡ್ ಅಟ್ರಾಕ್ಟ್ಸ್ ದ ಇನ್ಸೆಕ್ಟ್. ಕಂಪ್ಲೀಟಾಗಿ ಒಂದು ಇನ್ಸೆಕ್ಟ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಯಾವುದು,
ಈ ಪೋಲನ್ ವಾಲ್. ಓಕೆ, ದೆನ್ ದ ಇನ್ನರ್ ಮೋಸ್ಟ್ ವಾಲ್ ಆಫ್ ದ ಲೇಯರ್ ನಾವು ಅಂದ್ವಿ. ಇವಾಗ ಔಟರ್ ಲೇಯರು ಎಂಡೋಥಿಷಿಯಮು ಆ್ಯಂಡ್ ಮಿಡಲ್ ಲೇಯರು ಔಟರ್ ಲೇಯರು ಎಪಿಡರ್ಮಿಸ್ ಆ್ಯಂಡ್ ದೆನ್ ಎಂಡೋಥಿಷಿಯಮ್ ಆ್ಯಂಡ್ ಮಿಡಲ್ ಲೇಯರ್. ಔಟ್ ಆಫ್ 3 ಲೇಯರ್ಸ್ ಇನ್ಸೈಡ್ ಕವರಿಂಗ್ ಸ್ಟ್ರಕ್ಚರ್ ನಥಿಂಗ್ ಬಟ್ ಇಟ್ ಈಸ್ ಟ್ಯಾಪೆಟಮ್. ಓಕೆ, ಒಂದು ಲೇಯರ್ ಇರುತ್ತೆ, ಅದನ್ನು ಟ್ಯಾಪೆಟಮ್ ಅಂತ ಹೇಳ್ತಾರೆ. ಓಕೆ, ದ ಇನ್ನರ್ ಮೋಸ್ಟ್ ವಾಲ್ ಆಫ್ ದ ಲೇಯರ್ ಈಸ್ ದ ಟ್ಯಾಪೆಟಮ್ ಆ್ಯಂಡ್ nourishes the development of pollen grains. What is the function of this tapetum? Tapetum is helps to nourishment. ಎಕ್ಸಾಮಲ್ಲಿ ಕೇಳ್ತಾರೆ, 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಟ್ಯಾಪೆಟಮ್. ಟ್ಯಾಪೆಟಮ್ದು ಫಂಕ್ಷನ್ ಅಂದರೆ ಏನಿಲ್ಲ, ನ್ಯೂರಿಷ್ಮೆಂಟ್. ಓಕೆ, ಒಂದು ಕಂಪ್ಲೀಟಾಗಿ ನ್ಯೂಟ್ರಿಯೆಂಟ್ನ ಸಪ್ಲೈ ಮಾಡೋದು ಯಾರು ಅಂದರೆ ಈ ಯಾವುದು ಟ್ಯಾಪೆಟಮ್. ಆ್ಯಂಡ್ ಡೆವಲಪಿಂಗ್ ದ ಪೋಲನ್ ಗ್ರೇನ್ಸ್, ಒಂದು ಪೋಲನ್ ಗ್ರೇನ್ಸ್ನ ಡೆವಲಪ್ ಮಾಡೋದು ಯಾರು ಅಂದರೆ ಈ ಯಾರು ಟ್ಯಾಪೆಟಮ್. ಓಕೆ, then the cells of the tapetum possess dense cytoplasm and generally have more than one nucleus. Observe here in this one tapetum consisting of one nucleus, more than one nucleus irbodu and surrounded by dense cytoplasm. This tapetum is covered by dense cytoplasm and generally have more than one nucleus. Okay, then finally the sporogenous tissue occupy the center of each microsporangium in younger anther. For example, you take the younger anther, this is one anther, this is one microsporangium. This microsporangium contains sporogenous tissue. Okay, the complete again one ಮೈಕ್ರೋಸ್ಪೊರಾಂಜಿಯಮಲ್ಲಿ ಯಾವುದರಿಂದ ಕವರ್ ಫಿಲ್ ಆಗಿರುತ್ತೆ ಅಂದರೆ ಈ ಸ್ಪೋರೋಜಿನಿಯಸ್ ಟಿಶ್ಯೂಯಿಂದ ಕವರ್ ಆಗಿರುತ್ತೆ. ಓಕೆ, ದ ಸ್ಪೋರೋಜಿನಿಯಸ್ ಟಿಶ್ಯೂ ಆಕ್ಯುಪೈಸ್ ದ ಸೆಂಟರ್ ಆಫ್ ಈಚ್ ಮೈಕ್ರೋಸ್ಪೊರಾಂಜಿಯಮ್ ಇನ್ ಯಂಗ್ ಆಂಥರ್. ಓಕೆ, ದಿಸ್ ಈಸ್ ದ ಸ್ಟ್ರಕ್ಚರ್, ಟಿಪಿಕಲ್ ಸ್ಟ್ರಕ್ಚರ್ ಆಫ್ ದ ಆಂಥರ್. ಓಕೆ, ಕೇಳ್ತಾರೆ ಎಕ್ಸಾಮಲ್ಲಿ, ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ರಕ್ಚರ್ ಆಫ್ ಆಂಥರ್ ಅಂತಾದರೂ ಕೇಳ್ಬೋದು, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ಅಂತಾದರೂ ಕೇಳ್ಬೋದು. ಏನೇನು ಎಕ್ಸ್ಪ್ಲೇನ್ ಮಾಡ್ತೀರಾ, ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಆಂಥರ್ನ ಬರೀತೀರಾ ಆ್ಯಂಡ್ 4 ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಹೇಳ್ತೀರಾ ಆ್ಯಂಡ್ ಈಚ್ ಲೋಬಲ್ಲಿ 2 to ಥೀಕಲ್ ಆಪರೇಚರ್ ಇರುತ್ತೆ ಅಂತ ಹೇಳ್ತೀರಾ. ಅದರೊಳಗಡೆ ಯಾವುದು ಆಂಥರ್ ಸ್ಟ್ರಕ್ಚರಲ್ಲಿ ಲೇಯರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ. ಎಪಿಡರ್ಮಿಸ್ ಇರ್ಬೋದು, ಎಂಡೋಥಿಷಿಯಮ್ ಇರ್ಬೋದು ಆ್ಯಂಡ್ ಮಿಡಲ್ ಲೇಯರ್ ಅಂತ ಹೇಳ್ತೀರಾ. ಆ್ಯಂಡ್ ಬಿಲೋ ದ ಮಿಡಲ್ ಲೇಯರ್ ಪ್ರೆಸೆನ್ಸ್ ಆಫ್ ನ್ಯೂಟ್ರಿಟಿವ್ ಟಿಶ್ಯೂ ನಥಿಂಗ್ ಬಟ್ ಟ್ಯಾಪೆಟಮ್. ಓಕೆ, what is the function of tapetum? Nothing but nourishment. And apart from this tapetum, what is the function of this pollen walls like epidermis, endothelium and middle layers? ಏನು ಫಂಕ್ಷನ್ ಅಂದರೆ ಏನು ಪ್ರೊಟೆಕ್ಟಿವ್ ಫಂಕ್ಷನ್ ಆ್ಯಂಡ್ ಡಯಸೆನ್ಸ್. ಓಕೆ, ಕಂಪ್ಲೀಟ್ ಆಗಿ 3 ಲೇಯರ್ದು ಏನಕ್ಕೆ ಹೆಲ್ಪ್ ಮಾಡುತ್ತಾನೆ, ಡಯಸೆನ್ಸ್ ನಥಿಂಗ್ ಬಟ್ ಬರ್ಸ್ಟಿಂಗ್. ಓಕೆ, ಬರ್ಸ್ಟ್ ಆಗಿ ಅದರೊಳಗಿರೋ ಪೋಲನ್ ಗ್ರೇನ್ಸ್ ಎಲ್ಲ ಬರ್ಸ್ಟ್ ಆಗಿ ರಿಲೀಸ್ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ transfer section of anther or microsporangium. Students, next concept is microsporogenesis. Okay, sporogenesis nothing but formation or production. Microspore nothing but pollen grains. Formation of pollen grains, the process of formation of pollen grains or production of pollen grains, it is called microsporogenesis. Okay, the formation of microspore or pollen grains is called microsporogenesis. ಏನಿಲ್ಲ, ಏನಾಗುತ್ತೆ ಅಂದರೆ ಇದರಲ್ಲಿ ಮೈಕ್ರೋಸ್ಪೋರೋಜೆನೆಸಿಸ್ ಅಲ್ಲಿ ದ ಪೋಲನ್ ಗ್ರೇನ್ಸ್ ಫಾರ್ಮೇಷನ್ ಆಗುತ್ತೆ. ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಇನ್ ದ ಆಂಥರ್. ಓಕೆ, ಇನ್ಸೈಡ್ ದ ಆಂಥರ್ ಒಳಗಡೆ ಪೋಲನ್ ಗ್ರೈನ್ಸ್ ಫಾರ್ಮೇಷನ್ ಆಗೋ ಪ್ರೋಸೆಸ್ಗೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್, ಡಿಫೈನ್ ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಕೇಳ್ತಾರೆ. ಓಕೆ, ಮೈಕ್ರೋಸ್ಪೋರೋಜೆನೆಸಿಸ್ ನಥಿಂಗ್ ಬಟ್ ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ haploid microspore or pollen grains from diploid pollen mother cell. ಓಕೆ, ಒಂದು 2n ಡಿಪ್ಲಾಯ್ಡ್ ಪೋಲನ್ ಮದರ್ ಸೆಲ್ಲಿಂದ ಒಂದು ಹ್ಯಾಪ್ಲಾಯ್ಡ್ ಪೋಲನ್ ಆರ್ ಮೈಕ್ರೋಸ್ಪೋರ್ ಆರ್
ಪೋಲನ್ ಗ್ರೈನ್ಸ್ ಫಾರ್ಮೇಷನ್ ಆಗೋ ಪ್ರೋಸೆಸ್ಗೆ ನಾವು ಮೈಕ್ರೋಸ್ಪೋರೋಜೆನೆಸಿಸ್ ಅಂತ ಹೇಳ್ತಾರೆ. ಓಕೆ, ಹ್ಯಾಪ್ಲಾಯ್ಡ್ ನಥಿಂಗ್ ಬಟ್ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಆ್ಯಂಡ್ ಡಿಪ್ಲಾಯ್ಡ್ ಅಂದರೆ double set of chromosome. Okay, the process of formation of haploid microspore from diploid pollen mother cell or sporogenous tissue through the ಯಾವುದ್ರ ಮುಖಾಂತರ through the meiosis, reductional division through the meiosis is called microsporogenesis. Okay, 1 marks question, define microsporogenesis ಅಂತ ಕೇಳ್ತಾರೆ. The process of formation of haploid microspore from ಯಾವುದರಿಂದ diploid pollen mother cell or diploid pollen mother cell is also called as sporogenous tissue through the ಯಾವುದ್ರ ಮುಖಾಂತರ reductional division nothing but meiosis is called microsporogenesis. Okay, each cell of sporogenous tissue is called pollen mother cell. ಓಕೆ, ಒಂದು ಆ್ಯಂಥರ್ ಒಳಗಡೆ, ಇನ್ಸೈಡ್ ದ ಆ್ಯಂಥರ್ ಒಳಗಡೆ ಬಿಲೋ ದ ಪೋಲನ್ ವಾಲ್ ಎಪಿಡರ್ಮಿಸ್ ಇರ್ಬೋದು, ಎಂಡೋಥೀಶಿಯಮ್ ಇರ್ಬೋದು ಆ್ಯಂಡ್ ಮಿಡಲ್ ಲೇಯರ್ ಅದ್ರ ಒಳಗಡೆ ಟ್ಯಾಪೆಟಮ್ ಒಳಗಡೆ ಏನಿರುತ್ತೆ ಸೆಲ್ಸ್, ಸ್ಮಾಲ್ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ. ಓಕೆ, ಅದನ್ನು ಸ್ಪೋರೋಜಿನಿಯಸ್ ಟಿಶ್ಯೂ ಅಂತ ಹೇಳ್ತಾರೆ. ಓಕೆ, ಈಚ್ ಸೆಲ್ ಆಫ್ ಸ್ಪೋರೋಜಿನಸ್ ಟಿಶ್ಯೂ ಈಸ್ ಕಾಲ್ಡ್ ಪೋಲನ್ ಮದರ್ ಸೆಲ್. ಈ ಪೋಲನ್ ಮದರ್ ಸೆಲ್ಲಿಂದನೇ ಯಾವುದು ಪೋಲನ್ ಗ್ರೈನ್ಸ್ ಫಾರ್ಮೇಷನ್ ಆಗೋದು. ಓಕೆ, ಇಯರ್ ದ ಪ್ರೈಮರಿ ಸ್ಪೋರೋಜಿನಿಯಸ್ ಸೆಲ್ಸ್ ಡಿವೈಡ್ಸ್ ಟ್ವೈಸ್. ಓಕೆ, ಏನಾಗುತ್ತೆ ಈ ಪ್ರೈಮರಿ ಸ್ಪೋರೋಜಿನಿಯಸ್ ಟಿಶ್ಯೂ ಇರೋದು, ಸೆಲ್ಸ್ ಇರೋದು ಏನಾಗುತ್ತೆ ಟ್ವೈಸಲ್ಲಿ ಡಿವೈಡ್ ಆಗುತ್ತೆ. ಓಕೆ, ಡಿವೈಡ್ ಟ್ವೈಸ್ ಆರ್ ಮೋರ್ ದೆನ್ 2 by mitotic division to form sporogenous cells, and later these sporogenous differentiated into microspore mother cell. ಓಕೆ, ಏನಾಗುತ್ತೆ ಈ ಸ್ಪೋರೋಜಿನಿಯಸ್ ಟಿಶ್ಯೂ ಏನಾಗುತ್ತೆ ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಫಾರ್ಮೇಷನ್ ಆಗುತ್ತೆ, ಡಿಫ್ರೆನ್ಶಿಯೇಟ್ಸ್ ಇಂಟು ಮೈಕ್ರೋಸ್ಪೋರ್ ಮದರ್ ಸೆಲ್ಸ್, MMC ಮೈಕ್ರೋಸ್ಪೋರ್ ಮದರ್ ಸೆಲ್ಸ್. ಓಕೆ, ಆ್ಯಂಡ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ವಾಲ್ ಆಫ್ ಪೋಲನ್ ಸ್ಯಾಕ್, ಯಾವಾಗ ಒಂದು ಕಂಪ್ಲೀಟ್ ಪೋಲನ್ ವಾಲ್ ಫಾರ್ಮೇಷನ್ ಆಗಬೇಕಾದ್ರೆ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ವಾಲ್ ಆಫ್ ದ ಪೋಲನ್ ಸ್ಯಾಕ್ಸ್. ದೆನ್ ಈಚ್ MMC microspore mother cell divides into 4 haploid microspore or pollen grains. ಒಂದು ಮೈಕ್ರೋಸ್ಪೋರ್ ಮದರ್ ಸೆಲ್ಲಿಂದ ಎಷ್ಟು 4 haploid pollen grains ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಈಸ್ ಕಾಲ್ಡ್ microsporogenesis. Microspore mother cell undergo meiosis to form cluster of 4 cells, nothing but microspore tetra nothing but 4 celled. Okay, as the anther mature and dehydrate, the microspore dissociated from each other and develop into pollen grains. ಕಂಪ್ಲೀಟ್ ಒಂದು ಡೆವಲಪ್ ಆದಮೇಲೆ ಏನು ಫಾರ್ಮೇಷನ್ ಆಗುತ್ತೆ ಪೋಲನ್ ಗ್ರೈನ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ, then inside the each microsporangium several thousands of microspore or pollen grains formation ಆಗುತ್ತೆ are formed that are released with the dehiscence of anther. ಒಂದು ಬಸ್ಟಿಂಗ್ ಆಫ್ ಆ್ಯಂಥರ್ ಆದಮೇಲೆ ಅದೇನಾಗುತ್ತೆ ಈ ಕಂಪ್ಲೀಟ್ ಪೋಲನ್ ಗ್ರೈನ್ಸ್ ಏನಾಗುತ್ತೆ ರಿಲೀಸ್ ಆಗುತ್ತೆ. ಓಕೆ, ಏನಿಲ್ಲ ಸಖತ್ ಸಿಂಪಲ್. ಅಟ್ ದ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ ಆಲ್ 4 ಮೈಕ್ರೋಸ್ಪೋರ್ಸ್ ಆರ್ ಅಟ್ಯಾಚ್ಡ್ ಟು ದ ವಿತ್ ದ ಹೆಲ್ಪ್ ಆಫ್ ಕ್ಯಾಲೋಸ್ ಲೇಯರ್ ಇರುತ್ತೆ. ಓಕೆ, ವಿತ್ ಹೆಲ್ಪ್ ಆಫ್ ಕ್ಯಾಲೋಸ್ ಲೇಯರ್ ದಿಸ್ ಗ್ರೂಪ್ ಆಫ್ ಮೈಕ್ರೋಸ್ಪೋರ್ ಈಸ್ ಕಾಲ್ಡ್ ಟೆಟ್ರಾಡ್ ಅಂತ ಹೇಳ್ತಾರೆ. 4 celled ಸ್ಟೇಜ್ ಟೆಟ್ರಾಡ್. ಆಫ್ಟರ್ ಸಮ್ ಟೈಮ್ಸ್ ದಿಸ್ ಕ್ಯಾಲೋಸ್ ಲೇಯರ್ CALLOSC ಕ್ಯಾಲೋಸ್ ಲೇಯರ್ ಡಿಸಾಲ್ವ್ ಬೈ ಕ್ಯಾಲಸ್ enzyme CALLAZSC ಕ್ಯಾಲೋಸ್ enzyme which secretes by tapetum. Okay, then ಫೈನಲ್ ಆಗೇನು ಒಂದು ಮೈಕ್ರೋಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಓಕೆ, ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಮೈಕ್ರೋಸ್ಪೋರ್ಸ್ ಫ್ರಮ್ ಎ ಡಿಪ್ಲಾಯ್ಡ್ ಪೋಲನ್ ಮದರ್ ಸೆಲ್ PMC ಆರ್ ಸ್ಪೋರೋಜಿನಸ್
ಟಿಶ್ಯೂ ಥ್ರೋ ದ ಯಾವುದ್ರ ಮುಖಾಂತರ ರಿಡಕ್ಷನಲ್ ಡಿವಿಷನ್ ನಥಿಂಗ್ ಬಟ್ ಮಿಯೋಸಿಸ್ ಈಸ್ ಕಾಲ್ಡ್ ಮೈಕ್ರೋಸ್ಪೋರೋಜೆನೆಸಿಸ್. ಓಕೆ ನೋಡಿ ಅಬ್ಸರ್ವ್ ಮಾಡಿ, ಈ ಒಂದು ಲೈನಲ್ಲಿ ಕಂಪ್ಲೀಟ್ ಮೈಕ್ರೋಸ್ಪೋರೋಜೆನೆಸಿಸ್ನ ಅರ್ಥ ಮಾಡ್ಕೋಬೋದು. ಫಸ್ಟು ಸ್ಪೋರಿಯಲ್ ಸೆಲ್ಸ್ ಇಂದ ಏನಾಗಿ ಫಾರ್ಮೇಷನ್ ಆಗುತ್ತೆ, ಸ್ಪೋರೋಜಿನಸ್ ಸೆಲ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಯಾವುದರಲ್ಲಿ? ಇನ್ ದ ಆಂಥರ್. ದಿಸ್ ಸ್ಪೋರೋಜಿನಿಯಸ್ ಸೆಲ್ಸ್ ಆರ್ ಗೋಯಿಂಗ್ ಟು ಮೈಟೋಟಿಕ್ ಡಿವಿಷನ್ and formation of the microspore mother cell MMC. Okay, each microspore mother cell during the meiosis process formation of the microspore tetrad, 4 cell stage, nothing but it is microspore tetrad. Okay, each microspore tetrad formation of microspore or pollen grains. Okay, microspore mother cell undergo meiosis to form 4 cells, nothing but microspore tetrad. As the anther complete mature adaga and dihydrate, the microspore dissociated from each other and develop into pollen grains complete agi develop agutte. Okay, this is the process of microsporogenesis. Students, next we move on to very important concept for 5 marks. Structure of pollen grains, structure of male gametophytes. Okay, this is the structure of pollen grains. It is a it is spherical in structure. Okay, the pollen grains represents the male gametophytes. What do you mean by gametophytes? Gametophyte nothing but one who which carries the gametes, nothing but it is called gametophyte. Okay, ಯಾರು ಗ್ಯಾಮೆಟ್ಸ್ನ ಕ್ಯಾರಿ ಮಾಡ್ತಾರೋ ಅದನ್ನು ನಾವು ಗ್ಯಾಮೆಟೋಫೈಟ್ ಅಂತ ಹೇಳ್ತೀರಿ. ಓಕೆ, ಈ ಗ್ಯಾಮೆಟೋಫೈಟ್ ಒಳಗಡೆ ಏನಿರುತ್ತೆ? ಗ್ಯಾಮೆಟ್ಸ್ ಇರುತ್ತೆ. ಓಕೆ, ದಿಸ್ ಗ್ಯಾಮೆಟೋಫೈಟ್ಸ್ ಕಂಟೇನ್ಸ್ ಮೇಲ್ ಗ್ಯಾಮೆಟ್ ನಥಿಂಗ್ ಬಟ್ ಇಟ್ ಈಸ್ ಪೋಲನ್ ಗ್ರೇನ್ಸ್. ಓಕೆ, ಪೋಲನ್ ಗ್ರೇನ್ಸ್ ಆರ್ ಜನರಲಿ ಸ್ಪೆರಿಕಲ್ ಇನ್ ಶೇಪ್ ಆ್ಯಂಡ್ ಮೆಜರಿಂಗ್ ಅಬೌಟ್ 25 to 50 ಮೈಕ್ರೋಮೀಟರ್ ಇನ್ ಡಯಾಮೀಟರ್. ಓಕೆ, ಇದು ಸೈಜ್ ಎಷ್ಟಿರುತ್ತೆ ಅಂದರೆ 20 to 25 micrometer in diameter. Okay, it is spherical in shape. Okay, observe here, this is spherical in shape, round shape. Okay, here very important, this pollen grains is covered by 2 very important thin membrane or layer, namely or walls. It has 2 walls, namely outer exine and inner entine. Okay, outer exine and inner entine continuous layer, nothing but it is called inner entine. Okay, ನೋಡಿ ಇದು ಎಕ್ಸೈನ್ ಔಟರು. ಇವಾಗ ಸ್ಟಿಕ್ಕಿ ಎಂಡ್ಸ್ ಥರ ಇದೆ ನೋಡಿ, ಇದು ಈ ಥರ ಎಣ್ಸಿರೋದು ಎಕ್ಸೈನು. ಇನ್ ಬಿಲೋ ದ ಎಕ್ಸೈನ್ ಪ್ರೆಸೆನ್ಸ್ ಆಫ್ ಕಂಟಿನ್ಯೂಯಸ್ ಲೇಯರ್, ನಥಿಂಗ್ ಬಟ್ ಎಂಟೈನ್. ಓಕೆ, here the hard exine is made up of sporopollenin. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇದು ಒಂದು ಏನು ಪೋಲನ್ ಗ್ರೈನ್ಸ್ ಅಂತ ಅಂದರೆ 2 ಲೇಯರ್ಸಿಂದ ಕವರ್ ಆಗಿರುತ್ತೆ, 2 ವಾಲ್ಸಿಂದ ಕವರ್ ಆಗಿರುತ್ತೆ. ಔಟರ್ ವಾಲ್ ಏನಂತ ಕರಿತೀವಿ? exine. Outer wall nothing but it is called exine, and inner wall nothing but it is entine. Outer exine and inner ಎಂಟೈನ್. ಔಟರ್ ಎಕ್ಸೈನ್ ಯಾವುದರಿಂದ ಆಗಿರುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಮೇಡ್ ಅಪ್ ಆಫ್ ವೆರಿ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಕಾಲ್ಡ್ ಸ್ಪೋರೋಪೊಲೆನಿನ್. ಈ ಎಕ್ಸೈನ್ ಯಾವುದರಿಂದ ಆಗಿರುತ್ತೆ? ಈ ಸ್ಪೋರೋಪೊಲೆನಿನ್ ಅಂತ ಒಂದು ಮಾಲಿಕ್ಯೂಲಿಂದ ಆಗಿರುತ್ತೆ. ಇಟ್ ಈಸ್ ಎ ವೆರಿ ಹಾರ್ಡ್ ಆ್ಯಂಡ್ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. Hence it is called sporopollenin. Okay, which is one of the most resistant organic molecule. It can withstand high temperature and strong acids and alkali. ಏನಕ್ಕೆ ಇದು ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ರೆಸಿಸ್ಟೆಂಟ್? ಏನೇ ಎನ್ಸೈಮಿಂದ ಅದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಯಾವ ಎನ್ಸೈಮ್ನ?
ಯಾವ ಇದನ್ನು ಮಾಲಿಕ್ಯೂಲ್ನ, ಈ ಸ್ಪೋರೋಪೊಲನಿನ್ ಮಾಲಿಕ್ಯೂಲ್ನ. ಅದಕ್ಕೋಸ್ಕರ ಈ ಎಕ್ಸೈನ್ ಅನ್ನೋದು ವೆರಿ ಹಾರ್ಡ್ ಆಗಿರುತ್ತೆ. ಏನಕ್ಕೆ ವೆರಿ ಹಾರ್ಡ್ ಆಗಿರುತ್ತೆ? ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ದಿಸ್ ಸ್ಪೋರೋಪೊಲನಿನ್. ಓಕೆ, ಎನ್ಸ್ ದಿಸ್ ಸ್ಪೋರೋಪೊಲನಿನ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪ್ರೇಚರಲ್ಲೂ ಅದು ಬ್ರೇಕ್ ಆಗಲ್ಲ, ಆ್ಯಂಡ್ ಸ್ಟ್ರಾಂಗ್ ಆ್ಯಸಿಡ್ಸಲ್ಲೂ ಬ್ರೇಕ್ ಆಗಲ್ಲ, ಆ್ಯಂಡ್ ಆಲ್ಕಲಿ ಸ್ಟೇಜಲ್ಲಿ ಕೂಡ ಈ ಯಾವುದು ಈ ಸ್ಪೋರೋಪೊಲನಿನ್ ಎಕ್ಸೈನು ಬ್ರೇಕ್ ಆಗಲ್ಲ. ಓಕೆ, ಏನ್ಸ್ ಇಟ್ ಈಸ್ ವೆರಿ ಹಾರ್ಡ್. ಅದಕ್ಕೋಸ್ಕರ ಇದು ಥೌಸಂಡ್ಸ್ ಆಫ್ ಫಾಸಿಲ್ಸ್, ಇವಾಗ ಇದ್ರ ಫಾಸಿಲ್ಸು ಇನ್ನೂ ಇದೆ. ಓಕೆ, ಎಷ್ಟೋ ಥೌಸಂಡ್ಸ್ ಆಫ್ ಇಯರ್ಸಿಂದ ಇದು ಫಾಸಿಲ್ ಫ್ಯೂಯಲ್ ಆಗಿ ಪ್ರಿಸರ್ವ್ ಮಾಡಿದ್ದಾರೆ. ಓಕೆ, ದ ಪೋಲನ್ ಗ್ರೇನ್ಸ್ ಆರ್ ವೆಲ್ ಪ್ರಿಸರ್ವ್ಡ್ ಆಸ್ ಎ ಫಾಸಿಲ್ಸ್ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲನಿನ್. ಈ ಸ್ಪೋರೋಪೊಲನಿನ್ ಎನ್ಸೈಮ್ ಈ ಸ್ಪೋರೋಪೊಲನಿನ್ ಮಾಲಿಕ್ಯೂಲ್ ಇರೋದ್ರಿಂದನೇ ಈ ಎಕ್ಸೈನ್ ಇದರಲ್ಲಿ ಫುಲ್ ಹಾರ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ದಿಸ್ ಪೋಲನ್ ಗ್ರೇನ್ಸ್ ಆರ್ ವೆಲ್ ಪ್ರಿಸರ್ವ್ಡ್ ಆ್ಯಸ್ ಫಾಸಿಲ್ ಬಿಕಾಸ್ ದ ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲನಿನ್. ಎಕ್ಸಾಮಲ್ಲಿ ಕೇಳ್ತಾರೆ ಏನಕ್ಕೋಸ್ಕರ ಈ ಎಕ್ಸೈನು ವೆರಿ ಹಾರ್ಡ್ ಅಂತ ಕೇಳಿದಾಗ, ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲನಿನ್. ಆ್ಯಂಡ್ ಇನ್ನೊಂದು ಥರ ಕೇಳ್ತಾರೆ, ಈ ಎಕ್ಸೈನ್ ಆರ್ ಪೋಲನ್ ಗ್ರೇನ್ಸ್ನ ಥೌಸಂಡ್ಸ್ ಆಫ್ ಇಯರಲ್ಲಿ ಪ್ರಿಸರ್ವ್ ಮಾಡ್ಬೋದು. ಏನಕ್ಕೋಸ್ಕರ ಅಂತ ಅಂದರೆ ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲನಿನ್ ಮಾಲಿಕ್ಯೂಲ್. ಓಕೆ, ಇಟ್ ಈಸ್ ಎ ವೆರಿ ಹೈಲಿ ಮೋಸ್ಟ್ ರೆಸಿಸ್ಟೆನ್ಸ್ ಮಾಲಿಕ್ಯೂಲ್, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ಓಕೆ, ದೆನ್ ದ ಎಕ್ಸೈನ್ ಆ್ಯಸ್ ಪ್ರಾಮಿನೆಂಟ್ ಆಪರೇಚರ್ ಈಸ್ ಕಾಲ್ಡ್ ಜರ್ಮ್ ಪೋರ್ ಅಂತ ಹೇಳ್ತಾರೆ. ಓಕೆ, ಜರ್ಮ್ ಪೋರ್. ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ಸ್. ಔಟರ್ ಎಕ್ಸೈನ್, ಈ ಥರ ಎಕ್ಸೈನ್ ಇರುತ್ತೆ. This is the structure of exine. But here in this exine has a prominent aperture called germ pore. ನೋಡಿ, ಇದರಲ್ಲಿ absence of ಸ್ಪೋರೋಪೊಲನಿನ್. ಇವಾಗ ಒಂದು ಎಕ್ಸೈನು ಇದು ಆ್ಯಂಡ್ ಇದು ಇಂಟೈನು, ಇವೆರಡರ ಮಧ್ಯೆ ಇವಾಗ ಇದೊಂದು ಎಕ್ಸೈನು, ಇದೊಂದು ಎಕ್ಸೈನು, ದಿಸ್ ಈಸ್ ಎಕ್ಸೈನ್. In between exine absence of sporopollenin structure, that is called germ pore. ಈ ಪೋರ್ ಲೈಕ್ ಸ್ಟ್ರಕ್ಚರ್ನ ನಾವೇನಂತ ಕರೀತಾರೆ ಅಂದರೆ ಜರ್ಮ್ ಪೋರ್ಸ್ ಅಂತ ಹೇಳ್ತಾರೆ. ಓಕೆ, ದ ಎಕ್ಸೈನ್ ಆಸ್ ಎ ಪ್ರಾಮಿನೆಂಟ್ ಆಪರೇಚರ್ ಕಾಲ್ಡ್ ಜರ್ಮ್ ಪೋರ್ ವೇರ್ ಸ್ಪೋರೋಪೊಲನಿನ್ ಆಬ್ಸೆಂಟ್. ಈ ಜರ್ಮ್ ಪೋರಲ್ಲಿ ಸ್ಪೋರೋಪೊಲನಿನ್ ಆಬ್ಸೆಂಟ್ ಆಗಿರುತ್ತೆ. ದ ಇನ್ನರ್ ಇಂಟೈನ್ ಈಸ್ ಎ ಥಿನ್ ಆ್ಯಂಡ್ ಕಂಟಿನ್ಯೂಯಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಈ ಔಟರ್ ಎಕ್ಸೈನ್ ಯಾವುದರಿಂದ ಆಗಿರುತ್ತೆ? ಸ್ಪೋರೋಪೊಲನಿನ್ ಅಂತ ಒಂದು ಇದರಿಂದ ಆಗಿದ್ರೆ, ಆದರೆ ಇನ್ನರ್ ಇಂಟೈನು ಯಾವ ಮಾಲಿಕ್ಯೂಲಿಂದ ಆಗಿರುತ್ತೆ ಅಂದರೆ ಇಟ್ ಈಸ್ ಎ ಕಂಟಿನ್ಯೂಯಸ್ ಸ್ಟ್ರಕ್ಚರ್. ಓಕೆ, ನೋಡಿ ಹಿಂಗಿದ್ರೆ ಇದು ಔಟರ್ ಎಕ್ಸೈನು ಈ ಥರ ಡಿಸ್ಕಂಟಿನ್ಯೂಯಸ್ ಆಗಿದೆ. ಬಟ್ ಈ ಇನ್ನರ್ ಇಂಟೈನ್ ನೋಡಿ, ಅದು ಕಂಪ್ಲೀಟಾಗಿ ಕಂಟಿನ್ಯೂಯಸ್ ಆಗಿರುತ್ತೆ. ಓಕೆ, ಇದು ನಾವು ಇಂಟೈನ್ ಅಂತ ಹೇಳ್ತೀವಿ. ಈ ಇಂಟೈನ್ ಲೇಯರು ಆರ್ ವಾಲ್ ಯಾವುದರಿಂದ ಆಗಿರುತ್ತೆ ಅಂದರೆ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ದ ಇನ್ನರ್ ಇಂಟೈನ್ ಈಸ್ ದ ಥಿನ್ ಆ್ಯಂಡ್ ಕಂಟಿನ್ಯೂಯಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ pectin. Okay, the mature pollen grains will have two cells. Okay, these mature pollen grains will have two cells, namely large vegetative cells and small generative cells. Observe here, this is the structure of pollen grains and this is exine and this is intine. Okay, this is exine and intine idre, here the mature pollen grains will have two cells, namely large vegetative cell. Okay, ಇದನ್ನ ಲಾರ್ಜ್ ವೆಜಿಟೇಟಿವ್ ಸೆಲ್ಸ್ ಅಂತ ಹೇಳ್ತಾರೆ. ಓಕೆ, ಲಾರ್ಜ್ ವೆಜಿಟೇಟಿವ್ ಸೆಲ್ಸ್ ಆ್ಯಂಡ್ ಸ್ಮಾಲ್ ಜನರೇಟಿವ್ ಸೆಲ್ಸ್ ಅಂತ ಹೇಳ್ತಾರೆ.
ಏನಕ್ಕೆ ಈ ವೆಜಿಟೇಟಿವ್ ಸೆಲ್, ನಿಮಗೊಂದು ಡೌಟ್ ಬರ್ಬೋದು, ಏನಕ್ಕೆ ಈ ವೆಜಿಟೇಟಿವ್ ಸೆಲ್ಸು ಲಾರ್ಜ್ ಆಗಿದೆ ಅಂತ ಅಂದರೆ, ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ರಿಸರ್ವ್ ಫುಡ್ ಮೆಟೀರಿಯಲ್. ಇದರೊಳಗಡೆ ಏನಿರುತ್ತೆ ಅಂದರೆ ಪ್ರೆಸೆನ್ಸ್ ಆಫ್ ನ್ಯೂಟ್ರಿಟಿವ್ ರಿಸರ್ವ್ ಫುಡ್ ಮೆಟೀರಿಯಲ್ ಇರೋದ್ರಿಂದ ಇದರೊಳಗೆ ಇದು ಯಾವುದೋ ವೆಜಿಟೇಟಿವ್ ಸೆಲ್ಲು ಲಾರ್ಜ್ ಆಗಿರುತ್ತೆ ಕಂಪೇರ್ ಟು ಈ ಜನರೇಟಿವ್ ಸೆಲ್ಗೆ. ಓಕೆ, ದ ಮೆಚ್ಯೂರ್ ಪೋಲನ್ ಗ್ರೇನ್ಸ್ ವಿಲ್ ಹ್ಯಾವ್ two cells, namely large vegetative cells and small generative cells. Okay, then the vegetative cells is bigger size, contain plenty of reserve food material with large irregular nucleus. ಅದರಲ್ಲಿ irregular nucleus ಸಹ ಇರುತ್ತೆ. ಓಕೆ, then the generative cells is very small. Generative cells is a very small and spindle shaped structure. ಓಕೆ, ಅದು ವೆಜಿಟೇಟಿವ್ ಸೆಲ್ಸು ರೌಂಡ್ ಶೇಪ್ ಇದ್ದರೆ, ಇದು ಜನರೇಟಿವ್ ಸೆಲ್ ಈಸ್ ಎ ಸ್ಮಾಲ್ ಆ್ಯಂಡ್ ಸ್ಪಿಂಡಲ್ ಶೇಪ್ ವಿತ್ ಎ ಸ್ಪೆರಿಕಲ್ ನ್ಯೂಕ್ಲಿಯಸ್. ಇಟ್ ಈಸ್ ಎ ರೌಂಡ್ ಶೇಪ್ಡ್ ನ್ಯೂಕ್ಲಿಯಸ್ ಆರ್ ಪ್ರೆಸೆಂಟ್ ಇನ್ ದಿಸ್ generative cells. Okay, understood? This is the structure of the pollen grains. Pollen grains very simple. For 5 marks diagram ಬರೆಯಬೇಕು. Okay, this is the diagram of pollen grains. Tube nucleus, vacuoles and end exine and ectexine, intine, germ pore. Observe here, this is germ pore, tube cell or vegetative cell and generative cells. Okay, ಇದು ಕೇಳ್ತಾರೆ, ಏನಿಲ್ಲ, ಸಖತ್ ಸಿಂಪಲ್. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ಸ್, ಇಟ್ ಈಸ್ ಎ ಮೇಲ್ ಗ್ಯಾಮೆಟೋಫೈಟ್ ಆ್ಯಂಡ್ ಯಾವ ಶೇಪ್ ಇರುತ್ತೆ ಅಂತ ಹೇಳಬೇಕು. ಇಟ್ ಈಸ್ ಸ್ಪೆರಿಕಲ್ ಇನ್ ಶೇಪ್ ಆ್ಯಂಡ್ ಔಟರ್ ಲೇಯರ್, ಔಟರ್ ವಾಲ್ ಆರ್ ಔಟರ್ ಲೇಯರ್ನ ಎಕ್ಸೈನ್ ಅಂತ ಹೇಳ್ತಾರೆ. ದಿಸ್ ಎಕ್ಸೈನ್ ಈಸ್ ಮೇಡಪ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್, ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್, ಎನ್ಸ್ ಇಟ್ ಈಸ್ ಕಾಲ್ಡ್ ಸ್ಪೋರೋಪೊಲನಿನ್ ಅಂತ ಹೇಳ್ತಾರೆ. ಬಿಕಾಸ್ ಸ್ಪೋರೋಪೊಲನಿನ್ ಪ್ರೆಸೆಂಟ್ ಆಗಿರೋದಕ್ಕೆ ಇದು ವೆರಿ ಹಾರ್ಡ್ ಅಂತ ನಾವು ಹೇಳ್ತೀವಿ. ಅದು ಈ ಹಾರ್ಡ್ ಆಗಿರೋದಕ್ಕೋಸ್ಕರನೇ ಎಷ್ಟೋ ಇಯರ್ಸು ನಾವು ಫಾಸಿಲ್ ಫ್ಯೂಯಲ್ ಆಗಿ ಪ್ರಿಸರ್ವ್ ಮಾಡ್ಬೋದು ಇದನ್ನು. ಆ್ಯಂಡ್ ದಿಸ್ ಇಂಟೈನ್ ವಾಲ್ ಇಟ್ ಮೇಡಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನಿಂದ ಆಗಿದೆ. ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್ಸಲ್ಲಿ 2 ಟೈಪ್ಸ್ ಆಫ್ ಸೆಲ್ಸ್ ಇರುತ್ತೆ. ಓಕೆ, ಒಂದು ವೆಜಿಟೇಟಿವ್ ಸೆಲ್ಸು ಆ್ಯಂಡ್ ಇನ್ನೊಂದು ಯಾವುದು ವೆಜಿಟೇಟಿವ್ ಸೆಲ್ಸ್ ಆ್ಯಂಡ್ ಜನರೇಟಿವ್ ಸೆಲ್ಸ್. ಓಕೆ, ದೆನ್ ಈ ವೆಜಿಟೇಟಿವ್ ಸೆಲ್ಸು ಯಾವ ಥರ ಇರುತ್ತೆ, ಫುಲ್ ಬಿಗ್ಗರ್ ಸೈಜ್ ಇರುತ್ತೆ. ಆ್ಯಂಡ್ ಎಂತಕ್ಕೋಸ್ಕರ ಲಾರ್ಜ್ ಸೈಜ್ ಇರುತ್ತೆ ಅಂದರೆ, ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ರಿಸರ್ವ್ ಫುಡ್ ಮೆಟೀರಿಯಲ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಜನರೇಟಿವ್ ಸೆಲ್ ಈಸ್ ಎ ಸ್ಮಾಲ್ ಆಗಿರುತ್ತೆ ಆ್ಯಂಡ್ ಸ್ಪಿಂಡಲ್ ಶೇಪ್ ಇರುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ಸ್. ಓಕೆ ಸ್ಟೂಡೆಂಟ್ಸ್, ನೌ ಐ ವಿಲ್ ಸ್ಟಾಪ್ ಇಯರ್. This is all about your introduction of flower and male reproductive organs, like it is stamens. Under these stamens we discussed about anther and microsporogenesis. Microsporogenesis nothing but the process of formation of pollen grains or microspore. And we are already learnt about structure of pollen ಗ್ರೈನ್ಸ್. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಸ್ಟೇಮನ್ ಬಗ್ಗೆ 3 marks or 5 marks ಕೇಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅನದರ್ ಕ್ವಶನ್ ನಥಿಂಗ್ ಬಟ್ TS ಆಫ್ ಆಂಥರ್ ಆರ್ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್. ಓಕೆ, I will continue on next video. Thank you. Jai Shri Gurudev.